ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ ಅವರು ನನ್ನ ಜೊತೆ. ಸೊ ನಾನು ಅವ್ರನ್ನ ಮಾತಾಡ್ಸೋಗ್ತೀನಿ. ನಿನ್ನೆ ತಾನೇ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಸೊ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಬಿಜೆಪಿ ಟ್ರೆಂಡ್, ಇವರ ಸ್ಟ್ರಾಟಜಿ ಏನು, ಸೊ ಅದೆಲ್ಲವನ್ನೂ ಮಾತಾಡ್ಸೋಗ್ತೀನಿ. ಮೇಡಮ್, ನಿನ್ನೆ ನಾಮಿನೇಷನ್ ಫೈಲ್ ಮಾಡಿದ್ದೀರಿ, ಹೇಗಿದೆ ಮೇಡಮ್ ರೆಸ್ಪಾನ್ಸ್ ಎಲ್ಲ ಕಡೆ? ತುಂಬ ಚೆನ್ನಾಗಿದೆ. ಏಕೆಂದರೆ ಆ ಮೆರವಣಿಗೆಯಲ್ಲಿ ಜನ ಪಾಲ್ಗೊಂಡಿರೋದು ನೋಡಿಬಿಟ್ರೆ ತುಂಬ ಸಂತೋಷ ಆಗುತ್ತೆ. ಒಂದು ಯಡಿಯೂರಪ್ಪನವರು ಬಂದಿರೋದ್ರಿಂದ ಅವರ ಅಭಿಮಾನಿಗಳು ಅದೆಲ್ಲ ಕೂಗೋದು ನೋಡಿದ್ರೆ ಅದು ಅಲ್ಲಿ ನಿಂತ್ಕೊಂಡು ನೋಡಿದರೆ ಆ ದೃಶ್ಯ ಗೊತ್ತಾಗುತ್ತೆ. ಯಾಕೆಂದರೆ ನೀವೆಲ್ಲ ಟಿ ವಿಯರೆಲ್ಲ ಅಲ್ಲಿದ್ದಿರಿ, ಅದ್ರದ್ದೇನು ಅಂತ ನಿಮಗೂ ಗೊತ್ತು. ಅದ್ರ ಜೊತೆಯಲ್ಲಿ ಎಲ್ಲ ಎಂ ಪಿಗಳು, ಎಮ್ ಎಲ್ ಎಗಳು, ಮಾಜಿ ಎಮ್ ಎಲ್ ಎಗಳು ಮತ್ತು ಮುಖಂಡರುಗಳು, ಎಲ್ಲ ಹಳ್ಳಿ ಮುಖಂಡರುಗಳು ತುಂಬ ಜನ ಬಂದಿದ್ದರು. ನಮ್ಮ ಕ್ಷೇತ್ರದ ಮುಖಂಡರೆಲ್ಲ ಬಂದಿದ್ದರು, ಕಾರ್ಯಕರ್ತರು, ಮತ ಬಾಂಧವರು ಸಹ ಅವರವರಾಗೆ ಸ್ಫೂರ್ತಿಯಿಂದ ಬಂದಿರೋದು. ಅದಕ್ಕಾಗಿ ನಾನು ಅವರಿಗೆ ಋಣಿಯಾಗಿರ್ತೆ. ಅವರೆಲ್ಲ ಬಂದಿರೋದು ನೋಡಿದ್ರೆ ನನ್ನ ಗೆಲುವು ಶತಸಿದ್ಧ ಅಂತ ಹೇಳ್ತೀನಿ. ಮೇಡಮ್, ಈಗ ಎಷ್ಟು ಹಳ್ಳಿಗಳಿಗೆ ಓಡಾಟವನ್ನು ಮಾಡಿದ್ದೀರಿ, ಯಾವ ರೀತಿ ಇದೆ ನಮ್ಮ ಹಳ್ಳಿಗಳಲ್ಲಿ ರೆಸ್ಪಾನ್ಸ್ ಯಾವ ರೀತಿ ಇದೆ ಅಂತ? ಹೆಚ್ಚು ಕಮ್ಮಿ ಎಲ್ಲ ನಮ್ಮ ಕ್ಷೇತ್ರದೆಲ್ಲ ಹಳ್ಳಿಗಳಲ್ಲೂ ಅರ್ಧಕ್ಕರ್ಧ ಟಚ್ ಆಗೋಗಿದ್ದಾರೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದನ್ನು ಮಾಡಿ ಮುಗಿಸ್ತೀವಿ. ಸಿದ್ದೇಶ್ವರ ಅವರು ಒಂದು ಕಡೆಯಿಂದ ಮಾಡ್ತಾಯಿದ್ದಾರೆ, ನಾನು ಒಂದು ಕಡೆಯಿಂದ ಮಾಡ್ತಾಯಿದ್ದೀನಿ. ಹಾಗಾಗಿ ಎಲ್ಲ ಹಳ್ಳಿಗಳನ್ನು ಟಚ್ ಮಾಡ್ತೀನಿ. ಕಾರ್ಯಕರ್ತರುಗಳನ್ನೆಲ್ಲ ನಾನು ಹತ್ತಿರದಿಂದನೇ ಅವರ ಕಷ್ಟ ಸುಖಗಳನ್ನು ನೋಡಲಿಕ್ಕೆ, ಭಾಗಿಯಾಗಲಿಕ್ಕೆ, ಅವರೆಲ್ಲ ಎಷ್ಟೋ ಜನ ತುಂಬ ಪ್ರೀತಿಯಿಂದ ಅಕ್ಕ ತಂಗಿ ತಾಯಿ ರೂಪದಲ್ಲಿ ನನ್ನನ್ನು ನೋಡ್ತಾರೆ. ಚೆನ್ನಾಗಿದೆ, ಇಲ್ಲ ವಾತಾವರಣ ತುಂಬ ಚೆನ್ನಾಗಿದೆ. ಈಗ ಜನ ಗಾಯತ್ರಿ ಸಿದ್ದೇಶ್ವರಿಗೆ ಯಾಕೆ ಓಟ್ ಹಾಕಬೇಕು ಅಂತೇಳಿ? ಗಾಯತ್ರಿ ಸಿದ್ದೇಶ್ವರಿಗೆ ಯಾಕೆ ಹಾಕಬೇಕು ಅಂದರೆ, ಇಲ್ಲಿ ತನಕ ಮೋದಿಜಿಯವರು ಮಾಡಿರೋ ಸಾಧನೆಗಳು, ಅವರ ಯೋಜನೆಗಳು ಅವನ್ನೆಲ್ಲ ಎಲ್ಲ ಕೆಳಮಟ್ಟದ ಹೆಣ್ಣುಮಕ್ಕಳ ಬಡವರಿಂದನೂ ತಲುಪಿದೆ. ಆಮೇಲೆ ಅದನ್ನು ಆ ಕಾರ್ಯರೂಪಕ್ಕೆ ತಂದರು ಸಿದ್ದೇಶ್ವರವರು. ಅದನ್ನು ದಾವಣಗೆರೆಯಲ್ಲಿ ಎಲ್ಲ ಕಡೆಯೂ ಅವರು ಸ್ಮಾರ್ಟ್ ಸಿಟಿ ಇರ್ಬೋದು, ರೈಲ್ವೇ ಅಭಿವೃದ್ಧಿ ಕೆಲಸ ಇರ್ಬೋದು, ಬಸ್ ಸ್ಟ್ಯಾಂಡು, ಇವೆಲ್ಲ ಕೆಲಸಗಳು, ರೋಡುಗಳು, ಅವೆಲ್ಲದನ್ನು ಮಾಡಿರೋದು ನೋಡಿದ್ರೆ ಅದನ್ನು ಮಾಡಿರೋದು ನೋಡಿದ್ರೆ ಇವ್ರದ್ದು ಕೆಲಸಗಳು ಹೇಳ್ಕೊಳೋದು ನೋಡಿದ್ರೆ ನಾವು ಅಂತ ಹೇಳ್ಕೊತಾರೆ. ಅದು ಅಲ್ಲದೆ ನಾನು ಅವರೊಂದು ಈಗಿನ ಇದರಲ್ಲಿ ನೆಲಗುದ್ದಿ ಬಿದ್ದಿದೆ ಆ ಕೆಲಸಗಳು. ಹಾಗಾಗಿ ಅದನ್ನೆಲ್ಲ ನಾನು ಮತ್ತೆ ಮುಂದೆ ಅದನ್ನು ಕಾರ್ಯರೂಪಕ್ಕೆ ತರ್ತೀನಿ ಮತ್ತು ಚಾಲನೆ ಕೊಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಕಾಂಗ್ರೆಸ್ಸಿಂದ ಪ್ರಭಾ ಮಲ್ಲಿಕಾರ್ಜುನ್, ಪಕ್ಷೇತರವಾಗಿ ವಿನಯ್ ಕುಮಾರ್ ಇದ್ದಾರೆ. ಯಾರು ತಮ್ಮ ಪ್ರಬಲ ಎದುರಾಳಿ ಅಂತ ಯಾರಿದ್ದಾರೆ ಮೇಡಮ್? ನಾನು ನೋಡ್ಕೊಂಡ್ರೆ ಯಾರು ಎದುರಾಳಿಗಳೇ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ನಮ್ಮ ಬಿ ಜೆ ಪಿ ಸಿದ್ಧಾಂತನೇ ಬೇರೆ. ನಾವು ಎದುರಾಳಿ ಅನ್ನೋದು ನೋಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಕಾರ್ಯಕರ್ತರು, ನಮ್ಮ ಮತ ಬಾಂಧವರು ಅವರನ್ನು ನಾವು ಸುಲಭವಾಗಿ ಸಿಗೋಂಥರನ್ನು ನೋಡ್ತಾರೆ. ಅವರು ಇಷ್ಟಪಡೋದೇ ಹಂಗೆ ಜನಗಳು. ಅದು ಹಳ್ಳಿಯಲ್ಲಿ ಹೋದರೂ ಅಷ್ಟೇ, ಯಾರು ಬೇಗ ಸಿದ್ದೇಶ್ವರವರು ಫೋನ್ ಟಚ್ ಮಾಡಿರೋದಂದರೆ ಯಾವುದೇ ಫೋನ್ ಬರಲಿ ಫೋನಲ್ಲಿ ಸಿಗ್ತಾರೆ. ಮತ್ತು ಅಕಸ್ಮಾತ್ ಎಲ್ಲೇ ಆಫೀಸಲ್ಲಿ ಹೋದರೂ ಆಫೀಸಲ್ಲಿ ಸಿಗ್ತಾರೆ, ಮನೇಲಿ ಹೋದರೆ ಮನೇಲಿ ಸಿಗ್ತಾರೆ. ಅವರಿಲ್ಲ ಅಂದರೆ ನಾವುಗಳಿರ್ತೀವಿ. ಹಂಗಾಗಿ ಅವ್ರನ್ನೆಲ್ಲ ಕಾರ್ಯಕರ್ತರನ್ನೆಲ್ಲ ಚೆನ್ನಾಗಿ ಅವ್ರನ್ನೆಲ್ಲ ನಾವು ಪ್ರೀತಿಯಿಂದ ಆಧಾರದಿಂದ ನೋಡಿ ಅವ್ರ ಕಷ್ಟ ಸುಖಕ್ಕೆ ಭಾಗಿಯಾಗಿರೋದ್ರಿಂದ ಅವ್ರು ನಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅವ್ರ ಮತ ನಮಗೆ ಬಂದೇ ಬರುತ್ತೆ ಅನ್ನೋದು ಗೊತ್ತು. ಹಾಗಾಗಿ ನನ್ನ ಗೆಲುವು ಸಿದ್ಧ ಅಂತ ಹೇಳ್ತೀನಿ. ಮೊನ್ನೆ ಒಂದು ಕಡೆ ಮಾತಾಡುವಾಗ ಹೇಳ್ತಾ ಇದ್ವಿ, ಪ್ರತಿ ತಾಲೂಕಲ್ಲೂ ಕೂಡ ಜನಸಂಪರ್ಕ ಕೇಂದ್ರವನ್ನು ತೆರಿತೀನಿ ಅಂತೇಳಿ. ಏನು ಮೇಡಮ್ ಆ ಉದ್ದೇಶ ಏನು? ಅವರು ಇಷ್ಟು ವರ್ಷ ಸಿದ್ದೇಶ್ವರವರು ಓಡಾಡಿದ್ದಾರೆ. ಎಂ ಪಿನೇ ಆಗಲಿ, ನಮ್ಮ ಮಾವನವರು ಫಸ್ಟಿಂದ ಅವರು ಸುತ್ತಿರೋ ಹಳ್ಳಿಗಳಿಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಯಾವ ಥರ ಅಂತಾರೋ ಅದೇ ಥರ ಸಿದ್ದೇಶ್ವರರು ಹಳ್ಳಿಗಳನ್ನೆಲ್ಲ ಸುತ್ತಿದ್ದಾರೆ. ಎಲ್ಲ ಹಳ್ಳಿಗಳಲ್ಲೂ ಅಂದರೆ 20 ವರ್ಷ ಇರೋದರಿಂದ ಎಲ್ಲ ಹಳ್ಳಿಗಳಲ್ಲೂ ಸುತ್ತಿದ್ದಾರೆ, ಮಾಡಿದ್ದಾರೆ. ಅಲ್ಲಿ ಏನೇ ಕೆಲಸಗಳು, ಅಭಿವೃದ್ಧಿ ಕೆಲಸನಾದರೂ ಮಾಡಿದ್ದಾರೆ. ಅಲ್ಲಿದು ಅವರು ಸಮುದಾಯ ಭವನ ಆಗಲಿ, ಇದೇ ಆಗಲಿ. ಅದಲ್ಲದೆ ಇನ್ನು ಬಸ್ ಸ್ಟ್ಯಾಂಡ್ಗಳು, ಸಣ್ಣ ಪುಟ್ಟ ಕೆಲಸಗಳು ಅವೇನೇನಾಗಿದೆ ಅವೆಲ್ಲ ಕೆಲಸಗಳು ಆಗಿದ್ದಾವೆ. ಅದಲ್ಲದೆ ಇಲ್ಲಿ ಜನಗಳು ಹತ್ತಿರದಿಂದ ಸಿಗೋ ಅಂಥವ್ರನ್ನ ಯಾವಾಗಲೂ ಇಷ್ಟಪಡ್ತಾರೆ ಹೊರತು ನಾವು ಎಷ್ಟು ಸಲ ಮಾತಾಡಿದ್ರು ಅವ್ರ ಹತ್ರ ಮನೆಗೆ ಹತ್ರ ಹೋದ್ರೂ ಸಿಗೋದು ಕಷ್ಟ ಅನ್ನೋ ಅಂಥವ್ರನ್ನ ಯಾರೂ ಇಷ್ಟಪಡಲ್ಲ. ಮೇಡಮ್, ಇನ್ನು 17 ದಿವಸ ಉಳಿದಿದೆ ಮೇಡಮ್ ಮತದಾನಕ್ಕೆ. ಏನು ಸ್ಟ್ರಾಟಜಿ ಏನು ಮಾಡಿದ್ದೀರಿ, ಏನು ತಂತ್ರಗಳನ್ನು ಮಾಡ್ತಿದ್ದೀರಿ ಅಂತೇಳಿ? ಇದರಲ್ಲಿ ತಂತ್ರ ಇನ್ನೇನಿದೆ, ನಾವೆಲ್ಲ ಜನಗಳಿಂದ ಸಂಪರ್ಕ ಮಾಡೋದು. ಜನಗಳ ಸಂಪರ್ಕ ಇರೋದ್ರಿಂದನೇ ಜನಗಳ ಓಟನ್ನು ಅವರು ಮತ ಬ್ಯಾಂಕ್ ಅಂತ ಮಾಡ್ಕೊಂಬಿಟ್ಟಿದ್ದಾರೆ. ಅದು ಅಲ್ಲೇ ಹೋದರೆ ಆ ಬ್ಯಾಂಕ್ ನಮಗೇ ಬರೋದು ಅನ್ನೋದು. ಆ ಥರ ನಮ್ಮ ಹತ್ರ ಬ್ಯಾಂಕಿಂಗ್ ಇಲ್ಲ. ಎಲ್ಲರೂ ನೀವು ನಿನ್ನೆ ನೋಡಿರೋ ಮೆರವಣಿಗೆ ನೋಡ್ಕೊಂಡ್ರೆ ಅದರಲ್ಲಿ ಹೇಗೆ ಜನಗಳು ಸ್ಪಂದನೆ ಹೆಂಗಿದೆ ಅಂತೇಳಿ. ಅಂತ ಮೋದಿಜಿ ಅಂದರೆ ಯಾವ ರೀತಿ ಮೋದಿಜಿ ನಮಗಾಗಿ ಅವರಿದ್ದಾರೆ. ಅಂಥ ನಾಯಕನ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಅಂಥೇಳಿ ಜನಗಳೇ ಮಾತಾಡ್ತಾರೆ. ಹಾಗಾಗಿ ನಾವು ಮೋದಿಜಿಯವರಿಗೆ
ದೇಶಕ್ಕಾಗಿ ಮೋದಿಗಾಗಿ ನಾವೆಲ್ಲ ಅನ್ನೋ ಜನ ಇದ್ದೀವಿ. ನಾವು ಅವ್ರನ್ನ ಗೆಲ್ಲಿಸಿ ನನ್ನನ್ನು ಗೆಲ್ಲಿಸ್ತಾರೆ. ನನ್ನ ಗುರುತು ಕಮಲ ಆಗಿರೋದ್ರಿಂದ ನನಗೆ ಕಮಲದ ಗುರುತಿಗೆ ಅವರು ಓಟ್ ಕೊಟ್ಟರೆ ಅಲ್ಲಿ ಮೋದಿಜಿಯವರು ಗುರುತು ಕಮಲ ಆಗಿರೋದ್ರಿಂದ ಅವರೇ ಗೆದ್ದಂಗೆ, ನನಗೆ ಹಾಕಿದ್ರೆ ಮೋದಿಯವ್ರು ಗೆದ್ದಂಗೆ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದಿಷ್ಟು ಬಿ ಜೆ ಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ ಅವರ ಮಾತು. ಸೊ ಇನ್ನೇನು 17 ದಿನಗಳ ಮಾತ್ರ ಮತದಾನಕ್ಕೆ ಬಾಕಿ ಇರುವಂಥದ್ದು. ಹಾಗಾಗಿ ನಾನು ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾಮನ್ ಹನುಮಂತರಾವ್ ಜೊತೆ ಯಶವಂತ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.